ಆದ್ರೆ ಇಲ್ಲೇ ಜಮಖಂಡಿಯಾಗ ನಡೆದಿದ್ದು. ಜಮಖಂಡಿ ಒಳಗೆ ಯೂತ್ ಫೆಸ್ಟಿವಲ್ ಆಗಿತ್ತು. ಸುವರ್ಣಖಂಡಿ ಅಂತ ಹೇಳಿ ಪ್ರಿನ್ಸಿಪಲ್ ಇದ್ರಲ್ಲಿ ಅವಾಗ ಯೂತ್ ಫೆಸ್ಟಿವಲ್ ಮಾಡಿದ್ರು. ನಾವು GP ಪೋರ್ವಲ್ ಕಾಲೇಜಿಂದ ಬರ್ಬೇಕು. GP ಪೋರ್ವಲ್ ಕಾಲೇಜಿಂದ ನಾವು ಬಂದಿದ್ದೆವು. ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದು ನೋಡಿದ್ರು ಭಾಳ ವಿಚಿತ್ರ ನಾಟಕ. ಫಸ್ಟ್ ತಂದು ನಮ್ಮವ್ರ ಟೀಚರ್ಗಳು ಏನು ಮಾಡ್ತಾರಂದ್ರೆ ಇಂಥಲ್ಲಿ ನಾಟಕ ಮಾಡಬೇಕು, ಇಂಥಲ್ಲಿ ಕ್ವಿಜ್ ಅದ, ಇಂಥಲ್ಲಿ ಯಾವುದು ಜಾನಪದ ಗೀತೆ ಭಕ್ತಿಗೀತೆ ರೆಡಿ ಅಂತಾರೆ. ನಾವು ರೆಡಿ ಅದೇವು ಅಂದ್ರೆ ಬಜೆಟ್ ಎಲ್ಲ ಬಿಡ್ರಿ ಅಂತ ಕಳಿಸ್ಬಿಡ್ತಾರೆ. ನಾವು ರೆಡಿ ಮಾಡ್ಕೊಂಡೆವು. ರೆಡಿ ಮಾಡ್ಕೊಂಡಲ್ಲಿ ನಾಟಕ ರೆಡಿ ಮಾಡ್ಕೊಂಡಿದ್ದೇವೆ. ನಾವು ನಾಟಕ ಫಸ್ಟ್ ಕ್ಲಾಸ್ ಮಾಡಬೇಕು ಅಂತೇಳಿ ಕಲುಯುಗದ ಬಬ್ರುವಾಹನ ಅಂತ ನಾಟಕ ಮಾಡ್ಕೊಂಡಿವಿ. ನಾಟಕ ರೆಡಿ ಮಾಡ್ಕೊಂಡಿವಿ. ರೆಡಿ ಮಾಡ್ಕೊಂಡು ಒಂದು 2 ದಿನದಾಗ ಇಲ್ಲ ನಾಟಕ ಕ್ಯಾನ್ಸಲ್ ಮಾಡ್ರಿ, ಅಮೌಂಟ್ ಕೊಡೋದಾಗಲ್ಲ ಅಂತಾರೆ ಪ್ರಿನ್ಸಿಪಾಲ್ರು ಅಂತಂದ್ರು. ಬಿಡ್ರಿ ಸರ್ ನಾವು ವೈಯಕ್ತಿಕ ಹಾಕೊಂಡು ಹೋಗ್ತೀವಿ ಅಂತೇಳಿ ನಾವು ಗಾಡಿ ಖರ್ಚಿಗೆ ರೊಕ್ಕಿಲ್ಲದಂಗೆ ತಯಾರಾದೆವು. ಜಮಖಂಡಿಗೆ ಬರ್ಬೇಕು. ಡ್ರೆಸ್ ಇಲ್ಲ, ಡ್ರೆಸ್ ಎಲ್ಲಿ ಹುಡುಕಾಡ್ಬೇಕು. ನನ್ನ ಕ್ಲಾಸ್ಮೇಟ್ ಅಲ್ಲ ಜೂನಿಯರ್ ಒಂದು ಹುಡುಗಿ ತನ್ನ ಬರ್ತಡೇಗೆ ಒಂದು ಫಸ್ಟ್ ಕ್ಲಾಸ್ ಟಾಪ್ ಹಾಕೊಂಡ್ ಬಂದಿದ್ಲಪ್ಪ. ಆ ಟಾಪ್ ಹಾಕಿನ ಮೇಲೆ ಹೋಗಿ ಕೇಳಿದೆ, ನಾಳೆ ನಮ್ಮ ನಾಟಕ ಅದ ನಿನ್ ಟಾಪ್ ಕೊಡೋ ಅಂತ. ನಿನಗೆ ಭಾಳ ಟೈಟ್ ಆಗ್ತದ, ಅದು ಹರಿತಂದ್ರೆ ಹೆಂಗೆ, ನಮ್ಮ ಅಪ್ಪ ಅದನ್ನ 2,000 ಕೊಟ್ಟು ಕೊಡಿಸ್ಯಾನ ಅನ್ಲಕ್ಕೆ. ಅದು 10,000 ಹೋಲಿ ಅವ ನಾನು ತಂದು ಕೊಡ್ತೀನಿ ಅಂತ, ಅದಕ್ಕೇನು ಮಾಡಂಗಿಲ್ಲ ಕೊಡು ಅಂತ ಇಸ್ಕೊಂಡೆ. ಆಮೇಲೆ ನೆಕ್ಸ್ಟ್ ಏನು ಮತ್ತೆ ಟಾಪ್ ಮ್ಯಾಗ ಕೆಳಗೇನು ಹಾಕಬೇಕು, ಲೆಗಿನ್ಸ್ ಒಂದು ಇಸ್ಕೊಂಡೆ. ವೆರಿ ಗುಡ್. 1970ರ ಸಿನಿಮಾಗಳನ್ನ ನೋಡ್ರಿ ನೀವು, ಗಂಡ ಮಕ್ಕಳು ಧರಿಸು ಉಡುಪದು ಲೆಗಿನ್ಸ್. ಈಗೇನು ಮಾಡಕತ್ತಾರೆ, ಹೆಣ್ಮಕ್ಳು ಹಾಕೊಳಕತ್ತಾರೆ. ಅದನ್ನೊಂದು ಇಸ್ಕೊಂಡೆ. ನಾ ರೆಡಿ ಆದೆ, ಬಬ್ರುವಾಹನ್ ರೆಡಿ ಮಾಡಿದೆ, ಉಳಿದವ್ರ ಸೈನಿಕರು, ಆಮೇಲೆ ಚಾಮರ್ ಬೀಸು ಎಲ್ಲ ರೆಡಿ ಮಾಡ್ಕೊಂಡು ಬಂದೆ. ಜಮಖಂಡಿ ಗಾಡಿ ಖರ್ಚಿಗೆ ಕಡಿಮೆ ಬಿದ್ದು ನಾವು ಬಂದೀವಿ. ಬಾಗಲಕೋಟೆ ಬಸವೇಶ್ವರ ಕಾಲೇಜ್ದವರು 2 ಬಸ್ ತಗೊಂಡು ಬಂದಾರ ನಾಟಕ ಮಾಡಕ್ಕೆ. ನೋಡಿದೆ ದರ್ಬಾರ್ ಹಾಲ್ನಾಗ ಹೋಗಿ ಹಿಂಗೆ ನಾಟಕ ಮೇಕಪ್ ಸೆಟ್ ಸಾಮಾನ್ಯ ಹೊಟ್ಟು ಬಿಟ್ಟಿದ್ರು. ಹಿಂಗೆ ನಿಮ್ಮದು ನಾಟಕ ಅದೇನೋ ಅಂತ ಕೇಳಿದೆ. ಅವ್ರು ಹೇಳಿದ್ರು 10 ವರ್ಷದಿಂದ ನಾವೇ ಫಸ್ಟ್ ಪ್ರೈಸ್ ಒಯ್ದವ್ರು ನಾಟಕ, ಈ ವರ್ಷ ಹಂಗೆ ಬಿಡ್ತೀವಿ ಅಂದವ. ಮತ್ತು ಅಂಥವ್ರ ಜೋಡಿ ಕಾಂಪಿಟೇಷನ್ ಮಾಡ್ಬೇಕಲ್ಲ, ನೀಗಲ್ಲ ಅಂತ ಗೊತ್ತಾಯ್ತು. ಒಂದು ಕಡೆ ಕೂತೆ. ನಾವು ಮೇಕಪ್ ಪಾಕಪ್ಪ ಏನೂ ಗೊತ್ತಿಲ್ಲ. ಮೇಕಪ್ ಮಾಡಕ್ಕೆ ಒಬ್ಬನ ಕರ್ಕೊಂಬಂದಾರ ಅವರು. ಕರ್ಕೊಂಬಂದಾರ. ನಾ ಅವ್ನ ಕುಂತ ಕಾಕ ಯಾವೂರು ಅಂತ ಕೇಳಿದೆ. ನಂದು ತಂಬಾಕು ತಿಕ್ಲಕತ್ತಿದ್ದ. ನಂದು ಆತಮ್ಮ ಯಾವೂರು ಅಂತ ಕೇಳ್ತೆ. ನಂದು ಬಾಗಲಕೋಟೆ ಬಲ್ಲಿ ಊರದದು. ಯಾವುದು ಬಾದಾಮಿ. ನಮಗೊಂದು ಜರ ಮೇಕಪ್ ಮಾಡ್ತೇನೋ ಅಂದೆನ. ಅದ್ಯಾಗ ಮಾಡಕ್ ಬರ್ತದ ಅಂದ. ಹಗೂರು ಹೊರಗೆ ಕರ್ಕೊಂಡು ಬಂದ್ ನೋಡು. ಹೊರಗೆ ಕರ್ಕೊಂಡು ಹೋಗಿ ಜ್ಯೂಸ್ನಾಗ ಒಂದೆರಡು ಜ್ಯೂಸ್ ಹೊಡಿಸಿಬಿಟ್ಟೆ. ಜ್ಯೂಸ್ ಅಂದ್ರೆ ಗೊತ್ತಾಗ್ತದಲ್ಲ ನಿಮ್ಗೆ, ಎಟ್ಟರೆ ಅನಾಹುತದಿರೋ ನೀವು. ಯಾವಾಗ ಜ್ಯೂಸ್ ತಗೊಂಡ ಮುತ್ತೆ ನಿಮಗೆ ನಾ ಮೇಕಪ್ ಮಾಡಲ್ಲ, ನಾ ಮಾಡ್ತೀನಿ ಏನು ಬ್ಯಾಳಕಾಕ. ನಿಮ್ಮವ್ರು ಬೈದ್ರಂಗೆ ಬೇಕಾದವ್ರು ಬೇಕಾದ್ ಮಾಡಲ್ಲ, ನಾನು ನಿನ್ನ ಮೇಕಪ್ ಮಾಡವನೇ ಅಂದ. ಆಯ್ತು ಬಾ ಅಂತೇಳಿ ನಾ ಬಯಸಿದ್ದು ಅದನ್ನೇ. ಬಾ ಅಂತೇಳಿ ಕುಂತು ಮೇಕಪ್ ಮಾಡಿಸ್ಕೊಂಡೆ. ಡ್ರೆಸ್ ಹಾಕೊಂಡ್ಬಿಟ್ಟೆ. ನಾ ತಂದಿದ್ದು ಟೈಟ್ ಆಗಿಬಿಡ್ತೋಡಪ್ಪ. ಕೈ ಹಿಂಗೆ ನಿತೆ ಫುಲ್ ಹಿಡ್ಕೊಂಡ್ಬಿಟ್ಟು ಹಿಂಗೆ ಕೈಯ ನೋಡ್ತಾನ ಹೋಗ್ತಾನ. ಏನೋ ಒಂದು ಕಡಿಮೆ ಅಂತಾನ, ಇಲ್ಲೊಂದು ತಂದು ಕಟ್ಗ ಇಡ್ತಾನ. ಏನೋ ಒಂದು ಕಡಿಮೆ ಅಂತಾನ, ಒಂದು ತಂದು ಕಿರೀಟ ತಾತಂದು ಸ್ವಾಮಿಗಳನ್ನೇ. ನಮ್ಮ ಒಟ್ಟರಿಗೆ ಮೇಕಪ್ ಮಾಡಿಬಿಟ್ಟ. ನನ್ನ ಕೈ ಹಿಂಗಾಲಕತ್ತು. ಇರ್ಲಿ ಬಿಡು ನಾ ಹೆಂಗಾರು ಮಾಡ್ತೀನಿ ಅಂತ ಹೇಳಿ ಇಷ್ಟೇ ಕೈ ಹಿಡ್ಕೊಂಡು ಹೋದೆ. ಫುಲ್ ಟೈಟ್ ಅದು ಹಿಂದೆ ಡ್ರೆಸ್. ಬಬ್ರುವಾಹನ ಕೂತಿರ್ತಾನ. ನಾ ಹೋಗಿ ನಮಸ್ಕಾರ ಮಾಡಬೇಕು. ನಾನೇ ನಿನ್ನ ಮಗ ಅಂತ ಹೇಳ್ಬೇಕು. ಅವ ಸಿಟ್ಟಿಗೇರ್ಬೇಕು. ಸಿಟ್ಟಿಗೆ ನನಗೆ ನೀನು ಜಾರಿಣಿಯ ಮಗನೇ ಆಗಿರ್ಬೇಕು ಅಂತ ಬೈಬೇಕು. ಬೈದ್ಬಿಟ್ನಪ್ಪ. ನಾ ನಮಸ್ಕಾರ ಮಾಡಿದ್ದೆ. ಕೆಳಗೆ ನಿಂತು ಬೈದ್ಬಿಟ್ಟ ಬಬ್ರು. ಯಾರು ಅರ್ಜುನ ಬೈದಾಗ ಅರ್ಜುನ ಸಿಟ್ಟಿಗೇರಿ ಬೈಲಿ, ನಾ ಸಿಟ್ಟಿಗೇರ ಆಗಬೇಡದಾಗಿತ್ತು ಅಂತ ಅನಿಸ್ತಾಟ್ಟು. ಯಾಕೆ ಅನಿಸ್ತು ಅಂತಂದ್ರ ಜಾರಿಣಿಯ ಮಗ ಅಂದಾಗ ಎದ್ದು ನಿಂತು ಒಮ್ಮೆ ಜಾರಿಣಿಯ ಮಗ ಅಂದೆ. ಹಿಂದ ಟಾಪ ಟರ್ರ ಅಂತ ಹರ್ಕೊಂಡು ಹೋಗ್ಬಿಡ. ಹಿಂದ ಕುಲ್ಲ, ಆದ್ರೆ ಕೈ ಮಾತ್ರ ಸರಳ. ಅದು ಕೈ ಸರಳ. ಅದು ಒಟ್ಟ ಮುಂದೆ ಸ್ಟೇಜಿಗೆ ಬೆನ್ನು ತೋರಿಸ್ಲಾರ್ದೆ ನಾಟಕ ಮಾಡಿಬಿಟ್ಟೆ. ನಾಟಕ ಚಂದ ಆಯ್ತು. ಡೈಲಾಗ್ ಡೆಲಿವರಿ ಚಲೋ ಬಂದ ಮೇಲೆ ಅವ್ರು ನಾಟಕ ಮಾಡಿದ್ರು. ಬಾಗಲಕೋಟೆ ಬಸವೇಶ್ವರ ಕಲಾಮ ಆಯ್ತು, ಅದ್ಭುತ ಮಾಡಿದ್ರು ಅವರು. ನಂದೇನು ನಮ್ಗೆ ಫಸ್ಟು ಆಗಲ್ಲ, ಸೆಕೆಂಡು ಹರಿದು 11 ಆಗಿ ಹೋಗಿದೆ. ಏನಾಗ್ತದೆ ನಡ್ರಿ ಅಂತ ಹೇಳಿ ಎಲ್ಲರನ್ನ ಕರ್ಕೊಂಡು ಬಸ್ ಸ್ಟ್ಯಾಂಡ್ ಮೇಲೆ ಹೋಗ್ಬೇಕಂತ ಕಾಲೇಜ್ ಇರೋದು ಹೊಂಟಿದ್ದೆವು. ಅನೌನ್ಸ್ಮೆಂಟ್ ಚಾಲು ಅದು ನಾಟಕದ್ದು. ಈ ನಾಟಕ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಜಮಖಂಡಿ ಕಾಲೇಜ್ ಪಡೆದುಕೊಂಡಿದೆ ಅಂತಂದ್ರು. ಆಯ್ತು ತೊಡ ತೃತೀಯ ಸ್ಥಾನ ಮುಗಿತು ನಮ್ದು ಕಥೆ ಎಂದೆವು. ನೆಕ್ಸ್ಟ್ ಅವ್ರು ಬಂದು ಪ್ರೈಸ್ ತಗೊಳ್ಳಾಗ
ದ್ವಿತೀಯ ಸ್ಥಾನವನ್ನು ಬಾಗಲಕೋಟೆ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಪಡೆದುಕೊಂಡಿದೆ. ಅಲ್ಲ ಫಸ್ಟ್ ಸ್ಥಾನ ಯಾರಿಗೆ? ಅದು ಬೇಕಲ್ಲ. ನಿಂದ್ರೆ ನಮ್ಮದು ಅನೌನ್ಸ್ ಮಾಡಿಬಿಟ್ರಪ್ಪ, ಪ್ರಥಮ ಸ್ಥಾನವನ್ನು GP ಪೊರೋಲ್ ಕಲಾ ಮಹಾವಿದ್ಯಾಲಯ ಪಡೆದುಕೊಂಡಿದೆ ಅಂತ. 10 ವರ್ಷದ ರಿಕಾರ್ಡ ಹರಗುಡು ಮುಗಿಸಿಬಿಟ್ಟೆ ಅವ್ರನ್ನ. ಲಾಸ್ಟಿಗೆ ಜಡ್ಜಸ್ನಾಗ ಒಬ್ರು ಹೇಳಿದ್ರು, ಅಲ್ಲಪ್ಪಿ ನಿನ್ನ ಹಿಂದೆ ಡ್ರೆಸ್ ಹರಿದ್ರು ಅದು ಸ್ಟೇಜಿನ ಹಿಂದೆ ಅಷ್ಟೇ ಇತ್ತು, ಮುಂದೆ ತೋರಿಸ್ಲಿಲ್ಲಲ್ಲ. ಈ ಒಂದು ವಿಧಕ್ಕೆ ನಾವು ಫಸ್ಟ್ ಕೊಡ್ಬೇಕಂತ ನಿಮಗೆ ಬಟ್ ಯಾವಾಗಲೂ ಬೆನ್ನು ತೋರಿಸ್ಬಾರ್ದು. ಸ್ಟೇಜಿಗೆ ಏನು ಮಾಡಬಾರ್ದು, ಬೆನ್ನು ತೋರಿಸ್ಬಾರ್ದು. ನೀ ತೋರಿಸ್ಲಾರ್ದ ಮಾಡಿಕೊಟ್ಟಿಲ್ಲ ಅಂತೇಳಿ ಖುಷಿ ಪಟ್ರು. ನನಗೆ ಒಳಗೆ ಚಿಂತೆ 2000 ರೂಪಾಯಿ ಅದಕ್ಕೆ ನಾ ಹೆಂಗೆ ಮಾಡಲಿ ಅಂತ. ಅವಾಗ ಖುಷಿಯಿಂದ ಎದ್ದು ಬಂದಂಥ ಸುವರ್ಣಕಂಡಿ ಪ್ರಿನ್ಸಿಪಾಲ್ರು ನನಗೆ ಭಾಳ ಖುಷಿಯಾಗ್ಯದ ಈ ನಾಟಕ ನೋಡಿ. ಇದು ಹಿಂದ ಅವರೇ ಬಳಸಿ ಶಬ್ದ, ಇದು ಅವರೇ ಬಳಸಿ ಶಬ್ದ. ಹಿಂದೆ 11 ಆದರೂ ಭಾಳ ಚಂದ ನಾಟಕ ಮಾಡ್ದ. ನಾ ಖುಷಿಯಾಗಿ 2001 ರೂಪಾಯಿ ಕೊಡಕತ್ತೀನಿ ಅಂತ ಕೊಟ್ಟರು. ಅವಾಗ ಅಂದೆ ಡ್ರೆಸ್ ಗಂಟು ಬಂದ್ಬಿಡ್ರಿ ಅದೇನ. ಇದು ನಾಟಕಗಳಲ್ಲಿರುವಂಥ ಅದ್ಭುತ ಹಾಸ್ಯ. ಇಂಥ ಘಟನೆಗಳು ಸಾವಿರಾರು ಹೇಳ್ತಾ ಹೋದ್ರೆ 19ಆಗಲಿ ಘಟನೆಗಳು ಮುಗಿಯಂಗಿಲ್ಲ. ಹಾಸ್ಯಕ್ಕೆ ಇಂಥದೇ ಆದಂಥ ವಸ್ತು ಇಲ್ಲ, ಬೇಕಾದ ವಸ್ತು. ಅದ್ರಾಗ ನೀವಂತೂ ಅದ್ಭುತ ಮಕ್ಕಳು, ಸಾಮಾನ್ಯ ಮಕ್ಕಳಲ್ಲ ನೀವು. ನಾ ಯಾಕೆ ಮಾತನಂತೀನಿ ಅಂದ್ರೆ, ನಿಮ್ಮ ಕೈಯಾಗ ಇಡೀ ಜಗತ್ತೇ ಇದೆ. ಜಗತ್ತನ್ನು ಬಿಟ್ಟು ಯಾವುದನ್ನು ಹುಡುಕ್ಲಾಕತ್ತೀರಿ ಅಂತಂದ್ರೆ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್. ಎತ್ತುದೇ ತಿಕ್ಕುದೇ. ಆ ವಿಡಿಯೋಗಳನ್ನ ನೋಡುವ ಬದಲಾಗಿ ನಿಮಗಾಗಿ ನಿಮ್ಮ ಜನಾಂಗ ವಿಡಿಯೋ ಮಾಡುವಂಗಾಗ್ರಿ, ನಿಮ್ಮ ಅಭಿಮಾನಿಗಳು ಹುಟ್ಕೊಳ್ಳೋಂಗಾಗಲಿ ಅಷ್ಟು ಅದ್ಭುತವಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಕೆಲವು ಜನ ಪೇಪರ್ದಾಗ ಉತ್ತರ ಬರೆದಿರ್ತಾರೆ ನೋಡ್ಬೇಕು, ಅನಾವತ್ತಿರ್ತಾವ. ಒಂದು GK ಪೇಪರ್ ಅದ್ರಿ ಚೆಕ್ ಮಾಡ್ಬರ್ರಿ ಅಂತ ಕರೆದಿದ್ರು. ಎಲ್ಲ ಸಬ್ಜೆಕ್ಟ್ ಮಿಕ್ಸ್ ಬರೆದಿರ್ತಾರೆ ಅದ್ರಾಗ. ಹಾಗೆ ಒಂದು ಬಾಟ್ಲಿ ನೀರು ತಂದಿಡ್ರಿ ಅಂದೆ ನಾ ಮೊದಲು. ಯಾಕೆ ಉತ್ತರ ನೋಡಿ ಗಾಬರಿ ಹಾಗಂದ್ರೆ ಒಂದು 2-3 ಸಲ ಪೇಪರ್ದಾಗ ಓದಿದ್ದೆ ನಾನು. 2-3 ಸಲ ಪೇಪರನ್ನು ಚೆಕ್ ಮಾಡುವಾಗ ಹೃದಯಾಘಾತದಿಂದ ಕುಸಿದು ಬಿದ್ದ ಶಿಕ್ಷಕ ಅಂತ. ಆ್ಯಕ್ಚುಲಿ ಹೃದಯಾಘಾತದಿಂದ ಬೆಳಂಗಿಲ್ಲ, ಉತ್ತರ ನೋಡಿ ಹಾರ್ಟ್ ಅಟ್ಯಾಕ್ ಆಗಿರ್ತದೆ ಅವಕ್ಕೆ. ವಾಸ್ತವನೇ ಇದು. ತಂದಿಡ್ರಿ ಅಂತ ಹೇಳಿದೆ, ತಂದಿಟ್ರು. ಫಸ್ಟ್ ಚೆಕ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಪೇಪರ್ ತೊಗೊಂಡು 25 ಪೇಪರ್ ಕೊಟ್ಟಾರ, ತಗೊಂಡೆ. ಫಸ್ಟ್ನೇ ಕ್ವಶನ್ ಎಷ್ಟು ಚಂದ ಬರ್ದ ನಾವು. ಏನು 1ನೇ ಕ್ವಶನ್, 1 ಅಂಕಗಳಿಗೆ ಉತ್ತರಿಸಿ. ಡೋರ್ ಡೆಲಿವರಿ ಎಂದರೇನು? ಅವ ಬರ್ದಾನ ಕೆಳಗೆ ಉತ್ತರ. ತುಂಬು ಗರ್ಭಿಣಿಯನ್ನ ಆಸ್ಪತ್ರೆಗೆ ಒಯ್ಯುವಾಗ ಆಸ್ಪತ್ರೆಯ ಡೋರಿನಲ್ಲೇ ಡೆಲಿವರಿ ಆದರೆ ಅದನ್ನು ಡೋರ್ ಡೆಲಿವರಿ ಅನ್ನುತ್ತಾರೆ. ಇದು ಉತ್ತರ ಅಲ್ಲ, ಬರಂಗೇ ಇಲ್ಲಿದು, ಇದು ಡೋರ್ ಡೆಲಿವರಿನೇ. ಇನ್ನೊಂದು ಕ್ವಶನ್ ಬರ್ದಾನ, ಪಾದರಸ ಎಂದರೇನು? ಎಷ್ಟು ಚಂದ ಬರ್ದಾನು. ಪಾದವನ್ನು ಒತ್ತಿ ಹಿಂಡಿದಾಗ ಬರುವ ರಸವನ್ನು ಪಾದರಸ ಎಂದು ಕರೆಯುತ್ತಾರೆ. ಸರಳದವಪ್ಪ. ಇನ್ನ ಮುಂದಿನವ್ರು ನೋಡ್ಬೇಕು ಹೆಂಗದ ಕ್ವಶನ್ ಅಂತ. ಕನ್ನಡ ಕ್ವಶನ್ ಇದ್ದು 2. ಇದು ಹೆಂಗ್ ಬರ್ದಾನ ಅಂತ ನೋಡಿದೆ. ಒಂದು ಸಂಧಿ ಎಂದರೇನು ಅಂತಿತ್ತು. ಇವ ಬರ್ದಾನ, 2 ಗೋಡೆಗಳ ಮಧ್ಯೆ ಹಂದಿ ಹೋಗಲು ಬಿಟ್ಟ ಜಾಗವನ್ನು ಸಂಧಿ ಎಂದು ಕರೆಯುತ್ತಾರೆ. ಅಲ್ಲ, ಇದು ಅಲ್ಲಗಳಕ್ಕೆ ಬರಂಗಿಲ್ಲ, ಅದಕ್ಕೂ ಸಂಧಿ ಏನದೇ ಅಂತೀವಿ ನಾವು, ಮತ್ತೇನಂತೀವಿ. 2ನೇ ಕ್ವಶನ್, ಸಮಾಸ ಎಂದರೇನು ಅಂತಿತ್ತು. ಅದಕ್ಕೂ ಉತ್ತರ ಬರೋಣ ನಾವು ಏನಂತ. 2 ಸಗಳ ಮಧ್ಯೆ ಒಂದು ಮಾ ಬಂದಾಗ ಅದನ್ನು ಸಮಾಸ ಎಂದು ಕರೆಯುತ್ತಾರೆ. ಅಲ್ಲಂತ ಹೇಗಂತೀರಿ? ಎಷ್ಟು ಅನಾವತ್ ಮನುಷ್ಯ ಇದು. ಇನ್ನು ಸೈಕ್ಲೋನ್ ಎಂದರೇನು? ಇವ ಬರ್ದಾನ, ಸೈಕಲ್ ಮೇಲೆ ಲೋನ್ ತೆಗೆದುಕೊಳ್ಳುವುದಕ್ಕೆ ಸೈಕ್ಲೋನ್ ಎಂದು ಕರೆಯುತ್ತಾರೆ. ಅಪ್ಪಿ ಲಾಸ್ಟ್ ಕ್ವಶನ್ 1 ಮಾರ್ಕ್ಸ್ನದ್ದು. ಅಕ್ಬರ್ ದೆಹಲಿಯ ಸಿಂಹಾಸನವನ್ನು ಏರಿದಾಗ ಏನು ಮಾಡಿದನು? ಕುಳಿತುಕೊಂಡನು ಅಂತ ಬರ್ದಾನ. ಅಲ್ಲ ಅನ್ನಕ್ಕೆ ಹೆಂಗ್ ಬರ್ತದೆ? 10 ದಿನ ಕುಳಿತುಕೋಬೇಕಲ್ಲ. ಇನ್ನ ಇವೇ 1 ಮಾರ್ಕ್ಸ್ನ ಹಣೆ ಬರ ಹಿಂಗಾದ್ರೆ ಇನ್ನ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅವು ಹೆಂಗಿರ್ಲಕ್ಕೆ ಬರ್ದಾರ್ರಿ. ಮೂಲ ವಸ್ತುಗಳು ಯಾವುವು? ಉದಾಹರಣೆಗಳನ್ನು ಸಹಿತ ಬರೆಯಿರಿ. ಇವ ಬರ್ದಾನ, ಮನೆಯ ಮೂಲೆಯಲ್ಲಿರುವ ವಸ್ತುಗಳನ್ನು ಮೂಲ ವಸ್ತುಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಕಸಬರಿಗೆ, ಮರ, ಚಪ್ಪಲ. ಇವು ಉತ್ತರ ಇವು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ದಾನ. ಯಾವುದು? ಶ್ರೀಕೃಷ್ಣ ದೇವರಾಯನು ಎಲ್ಲಿಯಿಂದ ಎಲ್ಲಿವರೆಗೆ ಆಳಿದನು? ಇವ ಬರ್ದಾನ, ಶ್ರೀಕೃಷ್ಣ ದೇವರಾಯ 16ನೇ ಪೇಜ್ನಿಂದ 26ನೇ ಪೇಜ್ನವರೆಗೂ ಆಳಿದನು.
ಈ ನಮೂನಿ ಉತ್ತರ ಕೊಟ್ಟಾಗ ಏನ್ ಮಾಡೋದು? 2-3 ಮಾರ್ಕ್ಸಿನೂ ಹಿಂಗಾದ್ರೆ ಇನ್ನು ಕೆಲವು ಒಂದು ಪುಟಕ್ಕೆ ಮೀರಿ ಬರೀರಿ ಅಂತಿರ್ತಾವ. ಸತ್ತ ನೋಡಿದೆ ಮಾಸ್ತರ್ ಚೆಕ್ ಮಾಡಿ. ನಾ ಅರ್ಧ ಬಟ್ಲಿ ನೀರು ಕೂಡ ಮತ್ತೆ ಚಾಲು ಮಾಡಿದೆ. ಒಂದೇ ಒಂದು ಕ್ವಶನ್ ಓದಿ ಪೇಪರ್ ಮುಚ್ಚಿಬಿಟ್ಟೆ. ಏನು ಬರ್ದನ? ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಹೇಗೆ ಮಾಡಿದನು? ಇವ ಉತ್ತರ ಬರ್ದಾನ ಒಂದು ಪುಟಕ್ಕೆ ಮೀರಿ. ಹೆಂಗ್ ಬರ್ದಾನಂದ್ರೆ, ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಹೇಗೆ ಮಾಡಿದನು ಎಂದರೆ ಕುದುರೆಯನ್ನು ಹತ್ತಿ ಟುಕು 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 ಟುಕು. ಅರ್ಧ ಪೇಜ್ ಬರೀ ಟುಕು ಟುಕುನೇ. ಚೆಕ್ ಮಾಡ ನನ್ನ ಹಾರ್ಟ್ ಡಾಕು ಡಾಕು ಡಾಕು. ಅರ್ಧ ಪೇಜ್ ಆದ್ಮೇಲೆ ಒಂದು ಲೈನ್ ಬರ್ದಾನೆ, ಹೀಗೆ ದಂಡಯಾತ್ರೆ ಮಾಡಿ ಅವರನ್ನು ಇವರನ್ನು ಮತ್ತೊಬ್ಬರನ್ನು ಮಗದೊಬ್ಬರನ್ನು ಕೊಂದು ಮತ್ತೆ ಕುದುರೆಯನ್ನು ಹತ್ತಿ ಮತ್ತೆ ಟುಕು ಟುಕು ಮತ್ತೆ ಅರ್ಧ ಪೇಜ್ ಟುಕು ಟುಕು. ಲಾಸ್ಟ್ ಒಂದು ಲೈನ್, ಹೀಗೆ ದಂಡಯಾತ್ರೆಯನ್ನು ಮಾಡಿದನು. ನನಗೆ ಸಿಟ್ಟು ಬಂದು ಫೇಲ್ ಮಾಡಿಬಿಡೋಕೆ ಮಗನ ಅಂತೇಳಿ ಕೆಳಗೆ ನೋಡ್ತೀನಿ, ಕೆಳಗೆ ಸೂಚನೆ ಅಂತ ಬರ್ದಾನ. ಸೂಚನೆ ಒಂದು 100 ರೂಪಾಯಿ ನೋಟ್ ಹಚ್ಚಾನ, ಬರ್ದಾನ, ನಾನು ಬಡ ವಿದ್ಯಾರ್ಥಿ ಸರ್, ನನ್ನನ್ನು ಈ ಪರೀಕ್ಷೆಯಲ್ಲಿ ದಯವಿಟ್ಟು ಪಾಸ್ ಮಾಡಿ. ಏನು ಮಾಡೋ? ಪಾಸ್ ಮಾಡ್ತೇವೆ? ಇಲ್ಲ, ಇವನು ಫೇಲೇ ಮಾಡ್ಬೇಕು ಅಂತ ರೆಡ್ ಪೆನ್ ತಗೊಂಡು ಇನ್ನೇನು 0 ಹಾಕ್ಬೇಕಂತೀನಿ. ಕೆಳಗೆ ಬರ್ದಾನ, ಎಚ್ಚರಿಕೆ. ಅದರಲ್ಲೂ ಸೂಚನೆ, ಆಮೇಲೆ ಎಚ್ಚರಿಕೆ. ಎಚ್ಚರಿಕೆ ಮಾಡಿ ಡೇಂಜರ್ ಅದ. ಏನು ಬರ್ದಾನ ಎಚ್ಚರಿಕೆ? ಸರ್, ಈ ಪರೀಕ್ಷೆಯಲ್ಲಿ ನೀವು ನನ್ನನ್ನು ಪಾಸ್ ಮಾಡಿದರೆ ಸಾಯುವವರೆಗೂ ನಾನು ನಿಮ್ಮ ಮಗನಾಗಿರುತ್ತೇನೆ. ಸಾಯುವವರೆಗೂ ನಾನು ನಿಮ್ಮ ಮಗನಾಗಿರುತ್ತೇನೆ. ಒಂದು ವೇಳೆ ಫೇಲ್ ಮಾಡಿದರೆ ನೀವೇ ನನ್ನ ಮಗನೆಂದು ತಿಳಿದುಕೊಂಡು ಬಿಡುತ್ತೇನೆ. ಇದು ಪಾಸ್ ಮಾಡೋದ ಫೇಲ್ ಮಾಡೋದ? ಶತ್ರು ಮಾಡಲಿಲ್ಲ, ಪೇಪರ್ ಓಸು ಅವ್ರ ಬಳಿ ಜಾಡಿಸಿ ಹೋದು ಸೀದಾ ಮನೆಗೆ ಬಂದೇನೆ. ಪಾಸ್ ಮಾಡೋದು ಅವ ನನ್ನ ಮಗ, ಫೇಲ್ ಮಾಡೋರು ನಾ ಅವನ ಮಗ. ಯಾಕೆ? ಅದಕ್ಕೆ ಬದುಕಿನ ತುಂಬೆಲ್ಲ ಹಾಸ್ಯ ಇದೆ, ಅದ್ಭುತವಾದ ಹಾಸ್ಯ. ಮೊನ್ನೆ ಪ್ರವಾಸಕ್ಕೆ ಹೋಗಿದ್ರು ನೋಡ್ರಿ, ನಮ್ಮ ಮುರುಡೇಶ್ವರದೊಳಗೆ 4 ಜನ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋದಾಗ ಹೀರಿಕೊಂಡಾಗ ಕರ್ನಾಟಕದ ಎಲ್ಲ ಪ್ರವಾಸಿಗಳ